ಹಾಯ್ ಫ್ರೆಂಡ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯಲ್ಲಿ ಮುಂದಿನ ಸಂಚಿಕೆ ಸಖತ್ ಇಂಟ್ರೆಸ್ಟಿಂಗ್ ಆಗಿರಲಿದೆ. ಭೂಮಿಯ ಕಾಲಿಗೆ ತೀವ್ರವಾಗಿ ಪೆಟ್ಟಾಗಿರುವುದನ್ನು ಕಂಡು ಶ್ರಾವಣ್ ಗಾಬರಿಯಾಗ್ತಾನೆ. ಇಷ್ಟೆಲ್ಲ ದೊಡ್ಡ ಪೆಟ್ಟಾಗಿದ್ದರೂ ಏನೂ ಮಾತಾಡದೆ ಯಾಕೆ ಸುಮ್ಮನಿದ್ದೀಯ ಭೂಮಿ ಎಂದು ಕೇಳಿದಾಗ ಭೂಮಿ ಏನೂ ಹೇಳಬೇಕು ಅಂತಲೇ ಗೊತ್ತಾಗುತ್ತಿಲ್ಲ. ಶ್ರಾವಣ್ ಸಾಹೇಬ್ರು ಅದಕ್ಕೆ ಸುಮ್ಮನಿದ್ದೀನಿ ಎನ್ನುತ್ತಾಳೆ. ಇದನ್ನು ನೋಡಿ ಅಜಿತ್ಗೆ ಮನಸ್ಸಿನಲ್ಲಿ ತುಂಬಾ ಬೇಜಾರಾಗುತ್ತದೆ. ಅವಳ ಕಾಲಿಗೆ ಬಟ್ಟೆ ಕಟ್ಟುತ್ತಾ ಯಾಕೆ ಹೀಗೆ ಮಾಡ್ತೀಯಾ, ಇಷ್ಟೊಂದು ಪೆಟ್ಟಾಗಿದ್ದರೂ ನೋಡಿಕೊಳ್ಳದೆ ಓಡಾಡ್ತೀಯಲ್ಲ ಎಂದು ಕಾಳಜಿ ತೋರ್ತಾನೆ. ಆಗ ಶ್ರಾವಣ್, ನೀವಿಬ್ಬರು ಒಬ್ಬರಿಗೊಬ್ಬರು ಇಷ್ಟೊಂದು ಪ್ರೀತಿಸ್ತೀರಾ, ಆದರೂ ಯಾಕೆ ದೂರ ಆಗಬೇಕು ಅಂದ್ಕೊತೀರಾ? ಭೂಮಿ ಮನೆ ಬಿಟ್ಟು ಹೋಗುವಾಗ ನೀನ್ಯಾಕೆ ತಡೆಯಲಿಲ್ಲ ಅಜಿತ್ ಎಂದು ಪ್ರಶ್ನಿಸ್ತಾನೆ. ಅದಕ್ಕೆ ಅಜಿತ್ ತನ್ನ ಬಿಡದೆ, ಮಾವ, ಅದಕ್ಕೂ ಇದಕ್ಕೂ ಸಂಬಂಧವಿಲ್ಲ. ಈ ಜಾಗದಲ್ಲಿ ಬೇರೆ ಯಾರೂ ಇದ್ದಿದ್ದರೂ ನಾನು ಇದೇ ಥರ ಕಾಳಜಿ ತೋರಿಸುತ್ತಿದ್ದೆ ಎಂದು ಸುಳ್ಳು ಹೇಳ್ತಾನೆ. ಇದನ್ನು ಕೇಳಿ ಬೇಸರಗೊಂಡ ಭೂಮಿ, ಯಾರೂ ನನಗೆ ಕಾಳಜಿ ತೋರಿಸುವುದು ಬೇಡ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ. ನಂತರ ಸತ್ಯನ ಬಂದು, ನಿನಗೆ ಎಷ್ಟೇ ಕೋಪ ಇದ್ದರೂ ನಿನ್ನ ಪ್ರೀತಿಯನ್ನು ಮರೆಯಲು ಸಾಧ್ಯವಿಲ್ಲ ಎಂದು ಈಗಲಾದರೂ ಅರ್ಥವಾಯಿತು ಅಜಿತ್ ಎಂದು ಅಜಿತ್ಗೆ ಚುಚ್ಚಿ ಮಾತಾಡ್ತಾನೆ. ಮತ್ತೊಂದೆಡೆ ಶಾರದಾ ತನ್ನ ಕುತ್ತಿಗೆ ಇಸುಕಿದ್ದ ಘಟನೆಯಿಂದ ದೇವಯಾನಿ ತೀವ್ರವಾಗಿ ಭಯಬಿದ್ದಿರುತ್ತಾಳೆ. ಅಂಜನಾ ಬಳಿ ಬಂದು, ಶಾರದಾ ನಮ್ಮ ವಿರುದ್ಧವೇ ತಿರುಗಿ ನಿಲ್ಲುತ್ತಾಳೆ ಅಂತ ನಾನು ಅಂದುಕೊಂಡಿರಲಿಲ್ಲ. ಅವಳಿಗೆ ಮನಸ್ವಿನಿ ಬಗ್ಗೆ ಮಾತನಾಡಿದ ತಕ್ಷಣ ಹಳೆ ನೆನಪುಗಳೆಲ್ಲ ಮರಳಿ ಬರುತ್ತಿರುವಂತೆ ಕಾಣುತ್ತಿದೆ. ಅವಳೇನಾದರೂ ಸತ್ಯವನ್ನು ಎಲ್ಲರಿಗೂ ಹೇಳಿಬಿಟ್ಟರೆ ನಮಗೆ ಈ ಮನೆಯಲ್ಲಿ ಜಾಗ ಇರುವುದಿಲ್ಲ. ಅಷ್ಟರಲ್ಲೇ ನೀನು ಹೇಗಾದರೂ ಮಾಡಿ ಈ ಮನೆ ಸೊಸೆಯಾಗಬೇಕು. ಆಗ ನಮ್ಮನ್ನು ಯಾರೂ ಹೊರಗೆ ಹಾಕಲು ಸಾಧ್ಯವಿಲ್ಲ ಎಂದು ದೇವಯಾನಿ ಕುತಂತ್ರದ ಮಾತುಗಳನ್ನಾಡುತ್ತಿರುತ್ತಾಳೆ. ತಕ್ಷಣ ಅಲ್ಲಿಗೆ ಬರುವ ಅಜಿತ್, ಯಾರು ನಿಮ್ಮನ್ನು ಮನೆಯಿಂದ ಹೊರಗೆ ಹಾಕ್ತಾರೆ ಅತ್ತೆ, ಏನು ಮಾತಾಡ್ತಿದ್ದೀರಾ ಎಂದು ನೇರವಾಗಿ ಕೇಳ್ತಾನೆ. ಗಾಬರಿಯಾದ ದೇವಯಾನಿ, ಏನೂ ಇಲ್ಲ ಅಜಿತ್, ಶಾರದಾ ಇಷ್ಟೊಂದು ಕೋಪ ಮಾಡಿಕೊಳ್ಳುತ್ತಿರುವುದನ್ನು ನೋಡಿ ನಾವೇ ಈ ಮನೆಯಿಂದ ಹೊರಟು ಹೋಗೋಣ ಎಂದು ಮಾತನಾಡಿಕೊಳ್ಳುತ್ತಿದ್ದೆವು ಅಷ್ಟೇ ಎಂದು ಸುಳ್ಳು ಹೇಳಿ ತಪ್ಪಿಸಿಕೊಳ್ಳುತ್ತಾಳೆ. ನಂತರ ಭೂಮಿ ರೂಮಿನಲ್ಲಿ ಮಲಗಿದ್ದಾಗ ಅಜಿತ್ ಅವಳ ಹತ್ತಿರ ಬರ್ತಾನೆ. ಭೂಮಿ ನಿದ್ರೆ ಮಾಡುತ್ತಿದ್ದಾಳೆ ಎಂದುಕೊಂಡು ತನ್ನ ಮನಸ್ಸಿನ ಪ್ರೀತಿಯನ್ನು ಬಿಚ್ಚಿಡುತ್ತಾನೆ. ನಿನಗೆ ಸ್ವಲ್ಪ ಪೆಟ್ಟಾದರೂ ನನಗೆ ತಡೆದುಕೊಳ್ಳಲು ಸಾಧ್ಯವಿಲ್ಲ ಭೂಮಿ. ನನ್ನಿಂದಲೇ ನಿನಗೆ ಇಷ್ಟೆಲ್ಲ ನೋವಾಯಿತು. ನೀನು ಊರು ಬಿಟ್ಟು ಹೋಗ್ತಿದ್ದೀಯ ಎಂದು ಗೊತ್ತಿದ್ದರೆ ನಾನು ಯಾವುದೇ ಕಾರಣಕ್ಕೂ ಹೋಗಲು ಬಿಡುತ್ತಿರಲಿಲ್ಲ. ನೀನು ಬಂದು ನಿನ್ನ ಪ್ರೀತಿಯನ್ನು ಹೇಳಿಕೊಂಡಾಗಲೂ ನನ್ನ ಅಹಂನಿಂದಾಗಿ ನಿನ್ನನ್ನು ದೂರ ಮಾಡಿಬಿಟ್ಟೆ. ನಾನು ನಿನ್ನನ್ನು ತುಂಬ ಪ್ರೀತಿಸ್ತೇನೆ ಭೂಮಿ. ನನ್ನ ಜೀವನದಲ್ಲಿ ನಿನ್ನನ್ನು ಬಿಟ್ಟರೆ ಬೇರೆ ಯಾರಿಗೂ ಜಾಗವಿಲ್ಲ ಎಂದು ಕಣ್ಣೀರಿಡುತ್ತಾ ಅಜಿತ್ ತನ್ನ ಅಸಲಿ ಪ್ರೀತಿಯನ್ನು ಒಪ್ಪಿಕೊಳ್ತಾನೆ. ಆದರೆ ಭೂಮಿ ನಿದ್ರೆ ಮಾಡುತ್ತಿರುವುದಿಲ್ಲ. ಅಜಿತ್ ಆಡಿದ ಪ್ರತಿಯೊಂದು ಮಾತನ್ನು ಕೇಳಿಸಿಕೊಳ್ಳುತ್ತಿರುತ್ತಾಳೆ. ತಕ್ಷಣ ಕಣ್ಣು ಬಿಡುವ ಭೂಮಿ, ನನಗೆ ಗೊತ್ತು ಅಜಿತ್ ಸಾಹೇಬ್ರೆ ಎನ್ನುತ್ತಾಳೆ. ಅಜಿತ್ ಗಾಬರಿಯಾಗಿ, ಏನು ಗೊತ್ತು ನಿನಗೆ ಎಂದು ಕೇಳಿದಾಗ, ನೀವು ನನ್ನನ್ನು ಎಷ್ಟು ಪ್ರೀತಿಸ್ತೀರಾ ಎಂದು ನನಗೆ ಮೊದಲಿನಿಂದಲೂ ಗೊತ್ತು. ಕೋಪದಿಂದ ಹೀಗೆ ನಾಟಕ ಆಡುತ್ತಿದ್ದೀರಾ ಅಷ್ಟೇ. ನೀವಾಗಿಯೇ ಬಂದು ನಿಮ್ಮ ಪ್ರೀತಿಯನ್ನು ಒಪ್ಪಿಕೊಳ್ಳುವ ಸಮಯ ತುಂಬ ದೂರವಿಲ್ಲ ಎಂದು ಭೂಮಿ ಮುಗುಳ್ನಗುತ್ತಾ ಹೇಳ್ತಾಳೆ. ಆಗ ಅಜಿತ್ ತನ್ನ ಕಳ್ಳಾಟವನ್ನು ಮುಚ್ಚಿಡಲು, ನಾನು ಆ ಥರ ಏನೂ ಹೇಳಿಲ್ಲ, ನೀನೇನು ತಪ್ಪು ಕೇಳಿಸಿಕೊಂಡಿದ್ದೀಯ. ಮೊದಲು ನೀನು ಸಂಗೀತ ಅಮ್ಮನಿಗೆ ಯಾವುದೇ ಸತ್ಯ ಹೇಳಿಲ್ಲ ಅಂತ ಸಾಬೀತು ಮಾಡು, ಆಮೇಲೆ ನೋಡೋಣ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಭೂಮಿ, ನಾನು ತಪ್ಪು ಮಾಡಿಲ್ಲ ಎಂದು ಸಂಗೀತ ಅತ್ತೆಯ ಒಂದು ದಿನ ಸತ್ಯ ಹೇಳ್ತಾರೆ. ಅಲ್ಲಿವರೆಗೂ ನಾನು ಎಲ್ಲೂ ಹೋಗದೆ ಇದೇ ಮನೆಯಲ್ಲಿ ಇರುತ್ತೇನೆ ಎಂದು ದೃಢವಾಗಿ ನಿರ್ಧರಿಸ್ತಾಳೆ. ಕೊನೆ ಸಂಚಿಕೆಯಲ್ಲಿ ಶ್ರಾವಣ್ ಅವರು ಶಾರದಾಳ ಬಳಿ ಬಂದು, ಶಾರದಾ, ನಮ್ಮ ಪುಟಾಣಿ ಮನಸ್ವಿನಿ ಬಗ್ಗೆ ನಿನಗೆ ನೆನಪಿದೆಯಲ್ವಾ, ನೀನ್ಯಾಕೆ ಇವತ್ತು ದೇವಯಾನಿ ಮೇಲೆ ಆ ಥರ ನಡೆದುಕೊಂಡೆ ಎಂದು ಪ್ರೀತಿಯಿಂದ ಕೇಳ್ತಾನೆ. ಆಗ ಶಾರದಾ ತಡಬಡಿಸುತ್ತಾ ಥರ ನಡೆದುಕೊಂಡೆ ಕೇಳಿದಾಗ, ನಮ್ಮ ಪುಟಾಣಿ ಮನಸ್ವಿನಿ ದೇವಯಾನಿ ಎಂದು ದೇವಯಾನಿಯ ಹೆಸರನ್ನು ಹೇಳುತ್ತಾ ಏನೋ ದೊಡ್ಡ ರಹಸ್ಯವನ್ನು ಬಯಲು ಮಾಡಲು ಪ್ರಯತ್ನಿಸ್ತಾಳೆ. ಶಾರದಾ ದೇವಯಾನಿಯ ಅಸಲಿ ಮುಖವನ್ನು ಶ್ರಾವಣ್ ಮುಂದೆ ಕಳಚುತ್ತಾಳೆ ಎಂಬುದನ್ನು ಮುಂದಿನ ಸಂಚಿಕೆಗಳಲ್ಲಿ ಕಾದು ನೋಡಬೇಕು. ಮುಂದಿನ ಸಂಚಿಕೆಗಳಲ್ಲಿ ಇನ್ನೇನೇನು ಬದಲಾವಣೆ ಆಗತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪೂರ್ತಿ ವಿಡಿಯೋ ವಾಚ್ ಮಾಡಿ. ಧನ್ಯವಾದಗಳು.